ಇಲ್ಲಿಯವರೆಗೂ ನಾವು ಕೇಳ್ತಾ ಇದ್ದಿದ್ದು ಪುಣ್ಯ ಮಾಡಿದ್ರೆ ಕೈಲಾಸ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಈಗ ಕಾಸಿದ್ರೆ ಕೈಲಾಸಕ್ಕೆ ಟಿಕೆಟ್ ಏನಾದ್ರು ವ್ಯವಸ್ಥೆ ಮಾಡ್ಬಿಟ್ಟಿದಾರ ಅಂತ ಗೊತ್ತಿಲ್ಲ. ಕೆಲವು ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಕಲ್ಲ, ಅವಾಗ ಕಾಸೇ ಇರಬೇಕು, ಏನ್ ಮಾಡಕ್ಕಾಗಲ್ಲ. ಹಾಗಾಗಿ ಆ ಕಾಸನ್ನ ಉಳಿಸುವಂತ ಕೆಲಸಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಹೇಗೆ ಉಳಿತಾ ಇದೆ, ಯಾವ ರೀತಿಯಾಗಿ ಉಳಿತಾ ಇದೆ ಕಾಸು ಅನ್ನುವಂಥದ್ರ ಡೀಟೇಲ್ ಅನ್ನ ಇವತ್ತಿನ ಕೇಂದ್ರ ಬಜೆಟ್ ನಲ್ಲಿ ಸಿಕ್ಕಿದೆ. ಬಹಳ ದೊಡ್ಡ ಬಂಪರ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಸುದೀರ್ಘವಾಗಿ 7 ಲಕ್ಷದವರೆಗೆ ಇದ್ದಿದ್ದು 12 ಲಕ್ಷಕ್ಕೆ ಬಂದಿದೆ. ಆಲ್ಮೋಸ್ಟ್ ಆಲ್ 5 ಲಕ್ಷ. ನಿಮಗೆ ಆ ಗ್ಯಾಪ್ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಮಧ್ಯಮ ವರ್ಗಕ್ಕೆ ಲಾಭವಾಗ್ತಾ ಇರೋದು. ಹೇಗೆ, ಯಾವ ರೀತಿಯಾಗಿ ಇನ್ ಡೀಟೇಲ್ ಆಗಿ ನಿಮಗೆ ಪಬ್ಲಿಕ್ ಟಿವಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಕಾಸನ್ನ ಉಳಿಸ್ಕೊಳ್ಬಹುದು, ಹೇಗೆ ಉಳಿಸ್ಕೊಳ್ಳೋಕೆ ಕೇಂದ್ರ ಸರ್ಕಾರ ನೆರವನ್ನ ಕೊಟ್ಟಿದೆ, ಯುವಕರಿಗೆ ಏನ್ ಲಾಭ ಆಗ್ತಾ ಇದೆ, ಮಹಿಳೆಯರಿಗೆ ಯಾವ ರೀತಿಯಾಗಿ ಲಾಭವಾಗಿದೆ, ರಾಜ್ಯಕ್ಕೆ ಏನು ಸಿಕ್ಕಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಕೆಲವು ವಲಯಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗಿದೆ, ಕೆಲವು ವಲಯಗಳಿಗೆ ಯಾವ ಅನುಕೂಲ ಆಗಿಲ್ಲ. ಯಾವುದರ ವಿಚಾರದಲ್ಲಿ ನಾವು GST ಕೌನ್ಸಿಲ್ ಅಲ್ಲಿ ಮಾತ್ರ ಕೆಲವೊಂದಿಷ್ಟು ಕಡಿಮೆ ಆಗುತ್ತೆ ದರ ಅಂತ ಲೆಕ್ಕಾಚಾರ ಹಾಕ್ತಿದ್ವಿ, ಇಲ್ಲ, ಈ ಬಜೆಟ್ ನಲ್ಲೂ ಕೆಲವೊಂದಿಷ್ಟು ಕಡಿಮೆ ಮಾಡಿದ್ದಾರೆ. ಆ ವಲಯಗಳು ಯಾವ್ಯಾವುದು ನಾವು ಲೆಕ್ಕ ಹಾಕೊಳ್ಳುವಂಥದ್ದು. ಇದ್ರಲ್ಲಿ ಒಂಚೂರು ಉಳಿದ್ರೆ ಸಾಕಪ್ಪ, ಹೆಂಗೋ ಒಂದಿಷ್ಟು ಅಲ್ಲಷ್ಟು ಉಳಿಯೋಗುತ್ತೆ, 1,000 ರೂಪಾಯಿ ಉಳಿದ್ರೆ ಸಾಕು, ತಿಂಗಳಿಗೆ ಏನೋ ಒಂದಿಷ್ಟು ಉಳಿತಾಯ ಮಾಡ್ಕೊಳ್ಬಹುದು. ಈ ಲೆಕ್ಕಾಚಾರದ ಇದ್ದಂತ ಜನ ಸಾಮಾನ್ಯ ನಾವೆಲ್ಲ. ಅದರ ಮಧ್ಯದಲ್ಲಿ ಈಗ ಇಷ್ಟೊಂದು ಉಳಿತಾಯಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತಹ ಕೇಂದ್ರ ಸರ್ಕಾರ ಯಾವುದ್ರ ಮೇಲಾದ್ರೂ ಹೊರೆ ಹಾಕಿದಾರ ಅಥವಾ ಯಾವುದ್ರಲ್ಲಾದ್ರೂ ಉಳಿತಾಯವನ್ನ ಮಾಡುವಂತ ಕೆಲಸವನ್ನ ಮಾಡಿದಾರ? ಎಲ್ಲವೂ ಕೂಡ ಲೆಕ್ಕಾಚಾರಗಳು ಸುಲಲಿತವಾಗಿ ಹೇಳಿದ ರೀತಿಯಲ್ಲಿ, ಜನರಿಗೇನೆ ಅನುಕೂಲ ಆಗೋ ರೀತಿಯಲ್ಲಿ, ನಿನ್ನೆನೆ ಸುಳಿವನ್ನ ಕೊಟ್ಟ ರೀತಿಯಲ್ಲಿ ಮಧ್ಯಮ ವರ್ಗದನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತ ಆರೋಪಗಳೇನಿತ್ತು, ಆ ಆರೋಪಗಳಿಂದ ಈಗ ಆಚೆ ಬರುವಂತಹ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಆದ್ರೂ ಈ ಮಟ್ಟಕ್ಕೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರ ಬಹುತೇಕ ಯಾರಿಗೂ ಕೂಡ ಇರಲಿಲ್ಲ. ಅಂದಾಜಾಗೆ ಹಾಕ್ತಾ ಇದ್ರು ಒಂದು 10 ಲಕ್ಷದವರೆಗೂ ಕೂಡ ಸಿಗಬಹುದು ಅಂತ ಹೇಳಿ. ಬಟ್ ಇವತ್ತು ಬಹು ದೊಡ್ಡದಾಗಿರುವಂತಹ ಕೊಡುಗೆಯನ್ನ ಕೇಂದ್ರ ಕೊಟ್ಟಿದೆ. ಮೋದಿ ಬಜೆಟ್ ನಲ್ಲಿ ಸಾಮಾನ್ಯ ವರ್ಗಕ್ಕೆ ಬಂಪರ್ ಉಡುಗೊರೆ ಸಿಕ್ಕಿದೆ. ವೇತನದಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಏನದು? ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಈಗ ಶ್ರೀಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇದೆ. ಯಾವ ರೀತಿ ಅನ್ನೋದರ ಹೇಳ್ತಿ. 12 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಪಾವತಿಸುವಂತಿಲ್ಲ. 12,75,000 ಹೊಸ ತೆರಿಗೆ ಪದ್ಧತಿಯಿಂದ 12 ಲಕ್ಷದವರೆಗೆ 71,500 ರೂಪಾಯಿ. ಮುಂದಿನ ವಾರ ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಮಂಡನೆ ಮಾಡ್ತಾರೆ. ಆಗ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕು. ಬಜೆಟ್ ಮಂಡನೆ ವೇಳೆ ಘೋಷಣೆಯನ್ನ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅವ್ರು ಹೇಳ್ತಾರೆ ಹೊಸ ತೆರಿಗೆ ನೀತಿಯನ್ನ ತರ್ತಾ ಇದ್ದೀವಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಮಂಡನೆಯನ್ನ ಮಾಡ್ತಾರೆ. ತದನಂತರ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಸೊ ಒಂದಂತೂ ಗುಡ್ ನ್ಯೂಸ್, ಬಹಳ ದೊಡ್ಡ ಮಟ್ಟದಲ್ಲಿ 12 ಲಕ್ಷದವರೆಗೂ ಕೂಡ ನಿಮಗೆ ನೋ ಟ್ಯಾಕ್ಸ್. 12,75,000ವರೆಗೂ ಕೂಡ ಇಲ್ಲ. 75,000 ಬಿಟ್ಬೇಡಿ. ಇನ್ನುಳಿದಂತ 12 ಲಕ್ಷದವರೆಗೂ ಕೂಡ ನಿಮಗೆ ನೋ ಟ್ಯಾಕ್ಸ್. ಹೇಗೆ? ಆದಾಯ 12 ಲಕ್ಷ ಅಂದ್ರೆ ಪ್ರತಿ ತಿಂಗಳು ಕೂಡ ನಿಮಗೆ 1,05,000 ರೂಪಾಯಿ ಸಂಬಳ ಇದೆ ಅಂತ ಇಟ್ಕೊಳ್ಳಿ. 1,05,000 ರೂಪಾಯಿ ಸಂಬಳ. ಸೊ ಹಳೆ ಟ್ಯಾಕ್ಸ್ ಪ್ರಕಾರ ಏನಾಗ್ತಿತ್ತು? 71,500 ರೂಪಾಯಿ ಬೀಳ್ತಾ ಇತ್ತು. ಹೊಸ ಟ್ಯಾಕ್ಸ್ ನಲ್ಲಿ 0 ಅಂದ್ರೆ 71,500 ರೂಪಾಯಿ ಉಳಿತಾಯ ಅಂತ ಹೇಳ್ತಿದ್ದಾರೆ. ಅದಿನ್ನೂ ಹೆಚ್ಚಾಗುತ್ತೆ. ಆಕ್ಚುಲಿ ಉಳಿತಾಯ ಅಷ್ಟು ಕಡಿಮೆ ಆಗಲ್ಲ, ಇನ್ನೂ ಹೆಚ್ಚಿನ ಉಳಿತಾಯವಾಗುತ್ತೆ. ಅದರಲ್ಲಿ 13 ಲಕ್ಷ ಇದ್ರೆ ನಿಮ್ಗೆ ಹಳೆ ಟ್ಯಾಕ್ಸ್ ಪ್ರಕಾರ 88,400 ರೂಪಾಯಿ, ಹೊಸ ಟ್ಯಾಕ್ಸ್ ಪ್ರಕಾರ 66,300 ರೂಪಾಯಿ. ಅಂದ್ರೆ ಉಳಿತಾಯ ಒಂದು 22,100 ರೂಪಾಯಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇಡ್ತಾ ಇದ್ದಾರೆ. ಅದು ಹಾಗಾಗೋದಿಲ್ಲ. ಚಾರ್ಟೆಡ್ ಅಕೌಂಟೆಂಟ್ಸ್ ಯಾರು ಇರ್ತಾರೆ ಅವರೆಲ್ಲ ಕ್ಲೀನ್ ಆಗಿ ಅದನ್ನು ಇನ್ನೂ ಹೇಗೆ ಉಳಿತಾಯ ಮಾಡಬೇಕು ಅನ್ನೋದನ್ನ ನೀಟಾಗಿ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಉಳಿತಾಯ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. 15 ಲಕ್ಷ ನಿಮಗೆ ಆದಾಯ ಇದ್ರೆ ವರ್ಷಕ್ಕೆ 1,84,600 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು ಹಳೆ ಟ್ಯಾಕ್ಸ್. ಹೊಸ ಟ್ಯಾಕ್ಸ್ ಪ್ರಕಾರ 1,30,30,000 ರೂಪಾಯಿ ಕಟ್ಟಬೇಕಾಗುತ್ತೆ. ಈ 32,500 ರೂಪಾಯಿ ಉಳಿತಾಯವಾಗುತ್ತೆ ಅನ್ನುವಂಥದ್ದು. ಹೊಸ ಟ್ಯಾಕ್ಸ್ನ ಲೆಕ್ಕಾಚಾರವನ್ನು ಇನ್ ಡೀಟೇಲ್ ಆಗಿ ಆಮೇಲೆ ಹೇಳ್ತೀವಿ, ಇನ್ನೊಂದಿಷ್ಟು ಡೀಟೇಲ್ ಆಗಿ. ಈಗ ಸದ್ಯಕ್ಕೆ ಒಂದು ಲೆಕ್ಕಾಚಾರಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟು ಆದಾಯ ಇದ್ರೆ ವರ್ಷಕ್ಕೆ ನಿಮಗೆ ಎಷ್ಟು ಉಳಿತಾಯ ಆಗಬಹುದು, ಎಷ್ಟು ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಅಂತ ಹೇಳಿ. ಹಳೆ ಟ್ಯಾಕ್ಸು ಮತ್ತೆ ಹೊಸ ಟ್ಯಾಕ್ಸು ಎರಡನ್ನೂ ಕೂಡ ಪ್ರಾವಿಷನ್ ಅನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿತ್ತು. ಹಾಗಾಗಿ ಈಗ ಆಲ್ಮೋಸ್ಟ್ ಆಲ್ ಹಳೆ ಟ್ಯಾಕ್ಸ್ ಅನ್ನ ಜನ ಬಿಟ್ಟು ಬಿಡ್ತಾರೆ, ಹೊಸ ಟ್ಯಾಕ್ಸ್ ಕಡೆನೆ ಹೋಗ್ತಾರೆ. ಯಾಕಂತಂದ್ರೆ 12 ಲಕ್ಷದವರೆಗೂ ಕೂಡ ನಿಮಗೆ ಬೆನಿಫಿಟ್ ಸಿಗ್ತಾ ಇದೆ. 12,75,000. ಸೊ ಆ ಬೆನಿಫಿಟ್ ಹೊಸ ಟ್ಯಾಕ್ಸ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಹಳೆ ಟ್ಯಾಕ್ಸ್ ಕಡೆಗೆ ಹೋಗೋದಿಲ್ಲ. ಅದು ಹೆಚ್ಚಿನ ದುಬಾರಿ ಆಗುತ್ತೆ ಅನ್ನೋ ಲೆಕ್ಕಾಚಾರ.
1,000 ಉಳಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇಷ್ಟೊಂದು ಉಳಿತಾಯ ಇದೆ ಅಂತಂದಾಗ ಆ ಕಡೆಗೆ ಯಾಕೆ ಹೋಗ್ತಾರೆ? ಬಟ್ ಕಂಡೀಷನ್ಸ್ ಅಪ್ಲೈ ಅನ್ನುವಂಥ ರೀತಿಯಲ್ಲಿ ಏನಾದರೂ ಇಟ್ಟಿದ್ದಾರಾ? ಅದು ಇನ್ ಡೀಟೇಲ್ ಆಗಿ ಚಾರ್ಟರ್ಡ್ ಅಕೌಂಟ್ಸ್ಗಳು ವಿಚಾರಗಳನ್ನ ಇನ್ನಿನ್ನೂ ಡೀಟೇಲ್ ಆಗಿ ಬರುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗತ್ತೆ. ತದನಂತರ ಇದು 15 ಲಕ್ಷದವರೆಗೂ ಆಯಿತು. ಇದಕ್ಕಿಂತಲೂ ಹೆಚ್ಚಿನ ಸಂಬಳ ತಗೊಂಡುವರು ಇರ್ತಾರೆ. ವರ್ಷಕ್ಕೆ 17 ಲಕ್ಷ ಆದಾಯವನ್ನ ಪಡ್ಕೊಳ್ಳೋರು ಇದ್ದಾರೆ, 19 ಲಕ್ಷ ಆದಾಯ ಪಡ್ಕೊಳ್ಳೋರು ಇದ್ದಾರೆ, 20-25 ಲಕ್ಷದವರೆಗೂ ಆದಾಯ ಪಡ್ಕೊಳ್ಳೋರು ಇದ್ದಾರೆ. ಆ ಲೆಕ್ಕವನ್ನ ಕೂಡ ನಿಮ್ಮ ಮುಂದೆ ಇಟ್ಟುಬಿಡ್ತೀವಿ. 17 ಲಕ್ಷ ಇದ್ರೆ 17 ಲಕ್ಷ ನಿಮ್ಮ ಹತ್ರ ಇದ್ರೆ ಪ್ರತಿ ವರ್ಷ ಆದಾಯಕ್ಕೆ. ಸೊ ಹಾಗಾಗಿ ಅಲ್ಲೂ ಕೂಡ ನಿಮಗೆ ಲೆಕ್ಕವನ್ನ ಕೊಡ್ತೀನಿ ನೋಡಿ. 17 ಲಕ್ಷ 1,84,600 ರೂಪಾಯಿ ಟ್ಯಾಕ್ಸ್ ಇತ್ತು. ಈಗ ಹೊಸ ಟ್ಯಾಕ್ಸ್ ಪ್ರಕಾರ 1,30,30,000 54,600 ರೂಪಾಯಿ ಉಳಿತಾಯವಾಗುತ್ತೆ. 22 ಲಕ್ಷ ಇದ್ದವರು 3,40,600 ರೂಪಾಯಿ ಹಳೆ ಟ್ಯಾಕ್ಸ್ ಪ್ರಕಾರ ಕಟ್ಟಬೇಕಾಗಿತ್ತು. ಹೊಸ ಟ್ಯಾಕ್ಸ್ ಪ್ರಕಾರ 2,40,500 ರೂಪಾಯಿ, 1,100,100 ರೂಪಾಯಿ ಉಳಿತಾಯವಾಗುತ್ತೆ. 25 ಲಕ್ಷ ತಗೊಳ್ಳೋರು ಇದ್ದಾರೆ. ಸೊ ಅವರ ಹಳೆ ಟ್ಯಾಕ್ಸ್ ಪ್ರಕಾರ ಈಗ 4,34,200 ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗ್ತಿತ್ತು. ಹೊಸ ಟ್ಯಾಕ್ಸ್ ಪ್ರಕಾರ 3,19,800 ರೂಪಾಯಿ ಕಟ್ಟಬೇಕಾಗತ್ತೆ. 1,14,400 ರೂಪಾಯಿ ಉಳಿತಾಯವಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ. ಬಹಳ ದೊಡ್ಡ ಮಟ್ಟದಲ್ಲಿ ಇದು ಬೆನಿಫಿಟ್ ಮಧ್ಯಮ ವರ್ಗದವರಿಗೆ ಇಲ್ಲಿಯವರೆಗೂ ಕೂಡ ಕಿತ್ಕೊಳ್ಳೋದೇ ಆಗ್ತಾ ಇತ್ತು ಅನ್ನುವಂಥ ಆರೋಪಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬರ್ತಾ ಇದ್ದಿದ್ದು. ಮಧ್ಯಮ ವರ್ಗಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀವು? ಒಂದು ಶ್ರೀಮಂತ ವರ್ಗ, ಇನ್ನೊಂದು ಬಡ ವರ್ಗ, ಇವರಿಬ್ಬರಿಗೂ ಕೂಡ ಬೆನಿಫಿಟ್ ಇದೆ. ಶ್ರೀಮಂತವ್ರದ್ದು ಬಿಡಿ, ಅವ್ರು ಇರುವಂಥದ್ದನ್ನ ಹೇಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಟ್ಯಾಕ್ಸ್ ಕಟ್ಕೊಳ್ಳೋದು ಇರುತ್ತೆ, ಅದ್ರ ಜೊತೆಗೆ ಆದಾಯನೂ ಬರ್ತಾ ಇರುತ್ತೆ. ಬಡವರಿಗೆ ಸರ್ಕಾರದಿಂದ ಸಿಗುವಂಥ ಯೋಜನೆಗಳ ವಿಚಾರದಲ್ಲಿ ಅವರು ಅದ್ರ ಬೆನಿಫಿಟ್ ಅಲ್ಲಿ ಇರ್ತಾರೆ. ಈ ಮಧ್ಯಮ ವರ್ಗದವ್ರು ಇದಾರಲ್ಲ, ಆ ಕಡೆನೂ ಇಲ್ಲ, ನಾ ಘರ್ಕ ನಾ ಘಾಟ್ಕ ಅನ್ನೋ ರೀತಿಯಲ್ಲಿ. ಅಂಥವರ ಪರಿಸ್ಥಿತಿ ಏನಪ್ಪಾ? ಅಂಥವ್ರಿಗೆ ಏನ್ ಮಾಡ್ತಾ ಇದೆ ಸರ್ಕಾರ? ಬಹುತೇಕವಾಗಿ ಬಿಜೆಪಿಗೆ ವೋಟ್ ಮಾಡ್ತಾ ಇದ್ದಿದೆ ಈ ಮಧ್ಯಮ ವರ್ಗದವರು. ಅವ್ರಿಗೆ ಏನ್ ಮಾಡಿದ್ದೀರಾ ನೀವು ಅನ್ನುವಂಥ ಪ್ರಶ್ನೆಯನ್ನ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಆ ನಿಟ್ಟಿನಲ್ಲಿ ಬಹು ದೊಡ್ಡ ಹೆಜ್ಜೆಯನ್ನ ಕೇಂದ್ರ ಸರ್ಕಾರ ಇಟ್ಟಿದೆ. ನಿನ್ನೆನೆ ಹೇಳ್ತಾ ಇದ್ರು, ಲಕ್ಷ್ಮಿ ಕೃಪಾ ಕಟಾಕ್ಷ ಸಿಗುತ್ತೆ ಅಂತ ಹೇಳಿ ಆ ಸೂಚನೆಯನ್ನ ಪ್ರಧಾನಿಗಳು ಕೊಟ್ಟಿದ್ರು. ಆ ನಿಟ್ಟಿನಲ್ಲೇನೆ ಆ ಡೌಟ್ ಕ್ಲಿಯರ್ ಆಗೋ ಲಕ್ಷಣಗಳು ನಿನ್ನೆನೆ ಕಾಣಿಸ್ತಾ ಇತ್ತು. ಹಾಗಾದ್ರೆ ಈ ಹೊಸ ಟ್ಯಾಕ್ಸ್ ಏನಿದೆಯಲ್ಲ, ಈ ಹೊಸ ಟ್ಯಾಕ್ಸ್ನ ಲೆಕ್ಕಾಚಾರಗಳು ಏನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಟ್ಬಿಡ್ತೀವಿ. 12,75,000ವರೆಗೂ ನಿಮಗೆ ಯಾವುದೇ ರೀತಿಯಾಗಿ ಆದಾಯ ತೆರಿಗೆ ಇರಲ್ಲ. ಹೊಸ ಟ್ಯಾಕ್ಸ್ ಪದ್ಧತಿಯಲ್ಲಿ ಬಂಪರ್ ಸಿಗ್ತಾ ಇದೆ. ಯಾವ ಟ್ಯಾಕ್ಸ್ ಸ್ಲ್ಯಾಬ್ಗೆ ಎಷ್ಟು ಪರ್ಸೆಂಟ್ ತೆರಿಗೆಯನ್ನ ಹಾಕಲಾಗುತ್ತೆ, ಸ್ಲ್ಯಾಬ್ಗಳು ಹೇಗೆ ಅನ್ವಯವಾಗುತ್ತೆ ಅದರ ಡೀಟೇಲ್ ಆಗಿ ಹೇಳ್ತೀವಿ. ಹೊಸ ಟ್ಯಾಕ್ಸ್ ಪದ್ಧತಿಯಲ್ಲಿ ಲೆಕ್ಕಾಚಾರ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಿಮ್ಮ ಮುಂದೆ ಹೇಳ್ತೀವಿ, ಡೀಟೇಲ್ ಆಗಿ ಹೇಳ್ತೀವಿ. ಹೇಗೆ ಹೊಸ ಟ್ಯಾಕ್ಸ್ ಪದ್ಧತಿಯಲ್ಲಿ ನಿಮಗೆ ಬಂಪರ್ ಸಿಗ್ತಾ ಇದೆ ಅನ್ನೋದನ್ನ ಹೇಳ್ತೀವಿ. ನೋಡಿ, ಎಲ್ಲವನ್ನ ಕ್ಲಿಯರ್ ಮಾಡ್ಕೊಳ್ಳಿ. 12,75,000ವರೆಗೂ ನಿಮಗೆ ಯಾವುದೇ ರೀತಿಯಾಗಿ ಆದಾಯ ಇಲ್ಲ, ತೆರಿಗೆ ಇಲ್ಲ. 12,75,000ವರೆಗೂ ನಿಮ್ಮ ಆದಾಯಕ್ಕೆ ತೆರಿಗೆ ಇಲ್ಲ. ತದನಂತರ ಶುರುವಾಗುತ್ತೆ ಅಲ್ಲ ಅಮೌಂಟು, ಅದರ ಮೇಲೆ ಶುರುವಾಗಿ 13 ಲಕ್ಷ ಆದರೂ ಕೂಡ ಅದಕ್ಕೆ ಸ್ಲ್ಯಾಬ್ 4 ಲಕ್ಷದಿಂದನೇ ಶುರುವಾಗುತ್ತೆ. ನಿಮ್ಮ ಆದಾಯ 13 ಲಕ್ಷ ಇದ್ರೂ ಸಹ ನಿಮಗೆ ಸ್ಲ್ಯಾಬ್ ಶುರುವಾಗೋದೇ ಅದರಲ್ಲಿ 4 ಲಕ್ಷದಿಂದ ಶುರುವಾಗುತ್ತೆ. ಹೇಗೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಹೇಳ್ತೀವಿ. 12,75,000 ಬಿಟ್ಬಿಡಿ, ಈಗ 16 ಲಕ್ಷದಿಂದ 20 ಲಕ್ಷದವರೆಗೂ ಇರುವಂತ ಲೆಕ್ಕಾಚಾರವನ್ನ ಕೊಟ್ಬಿಡ್ತೀವಿ ನಿಮಗೆ. 16 ಲಕ್ಷದಿಂದ 20 ಲಕ್ಷದವರೆಗೂ 20%. ಇದರ ಹಿಂದೆ ಇನ್ನೊಂದು ಇದೆ, ಇದರ ಹಿಂದಿನ ಲೆಕ್ಕಾಚಾರಕ್ಕೆ ಹೋಗ್ಬಿಡ್ತೀನಿ. ಮೊದಲನೇದಾಗಿ 4 ಲಕ್ಷದವರೆಗೂ ಕೂಡ ನಿಮಗೆ ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಇಲ್ಲ. ಅದು ಈಗ 12 ಲಕ್ಷದ ಹೊಸದೇನಿದೆ ಅದಕ್ಕೆ ಬಿಟ್ಬಿಡಿ, ಅದನ್ನು 12,75,000ವರೆಗೂ ಬಿಟ್ಬಿಡಿ. ಅದರ ಮುಂದೆ ಇರುವಂತ 13 ಲಕ್ಷ, 14 ಲಕ್ಷ, 15 ಲಕ್ಷ ಈ ರೀತಿಯಾಗಿ ನಿಮ್ಮ ಆದಾಯ ಇದ್ರೆ ಆವಾಗ ಇದು ಅಪ್ಲೈ ಆಗುತ್ತೆ. ಹೇಗೆ? ಆಗ 4 ಲಕ್ಷದಿಂದ 4 ಲಕ್ಷದವರೆಗೂ ಯಾವುದೇ ರೀತಿಯಾಗಿ ತೆರಿಗೆಯನ್ನು ಹಾಕಲ್ಲ. ಬಟ್ 4 ಲಕ್ಷದಿಂದ 8 ಲಕ್ಷದವರೆಗೂ ಏನಿದೆಯಲ್ಲ ಅದು 5% ಇರುತ್ತೆ. 1 ಲಕ್ಷಕ್ಕೆ 5,000 ರೂಪಾಯಿ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರ ಹಾಕೊಳ್ಳಿ. ಅಂದ್ರೆ 4 ಲಕ್ಷ ಲೆಕ್ಕ ಹಾಕೊಂಡ್ರೆ ನಿಮಗೆ ಹಾಕೊಳ್ಳಿ 20,000 ರೂಪಾಯಿ ಬಂತು. 1 ಲಕ್ಷಕ್ಕೆ 5,000 ರೂಪಾಯಿ ಲೆಕ್ಕ ಪರ್ಸೆಂಟೇಜ್. ಆಮೇಲೆ 8 ಲಕ್ಷದಿಂದ 12 ಲಕ್ಷದವರೆಗೆ ಇರುವಂಥದ್ದು ಅದು 10% ಹಾಕ್ತಾರೆ, ಎಷ್ಟು ಇದೆ ಅನ್ನುವಂಥ ಲೆಕ್ಕಾಚಾರ. ಆಗ 12 ಲಕ್ಷದಿಂದ 16 ಲಕ್ಷದವರೆಗೂ ಇದ್ರೆ 15% ಹಾಕ್ತಾರೆ. ನಿಮ್ಮ ಒಂದು ವೇಳೆ 16 ಲಕ್ಷ ನಿಮಗೆ ಆದಾಯ ಇದೆ ಅಂತಂದಾಗ ಆಗ ಎಲ್ಲ ಸ್ಲ್ಯಾಬ್ಗಳು ಬರುತ್ತೆ. 4ರಿಂದ 8ರವರೆಗೂ 5%, 8ರಿಂದ 12ರವರೆಗೂ 10%, ಅದಾದ ನಂತರ 12 ಲಕ್ಷದಿಂದ 16 ಲಕ್ಷದವರೆಗೂ 15%. ಇವುಗಳನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಲೆಕ್ಕಾಚಾರ ನಿಮಗೆ ಸ್ಪಷ್ಟವಾಗಿ ಸಿಗುತ್ತೆ. 12,75,000ವನ್ನ ಬಿಟ್ಟು ಇನ್ನುಳಿದಂತಹ ಹೊಸ
ಟ್ಯಾಕ್ಸ್ ಏನಿದೆ ಅದರ ಲೆಕ್ಕಾಚಾರಗಳು ಈ ರೀತಿಯಾಗಿರೋದು. 16 ಲಕ್ಷದಿಂದ 20 ಲಕ್ಷದವರೆಗೂ ಕೂಡ ನಿಮಗೆ 20% ಇದೆ. 20 ಲಕ್ಷದಿಂದ 24 ಲಕ್ಷದವರೆಗೂ ಕೂಡ 25% ಇದೆ. 24 ಲಕ್ಷ ಮೇಲ್ಪಟ್ಟಿರುವಂಥದ್ದು 30% ಅನ್ನ ತೆರಿಗೆಯನ್ನ ಹಾಕ್ತಾರೆ, ಕಟ್ಟಬೇಕಾಗತ್ತೆ. ಇದು ಹೊಸ ಟ್ಯಾಕ್ಸ್ನ ಲೆಕ್ಕಾಚಾರಗಳು. ಆದರೆ ಇದೆಲ್ಲವೂ ಕೂಡ ಯಾವಾಗ ಅಪ್ಲೈ ಆಗುತ್ತೆ? 12,75,000 ಕ್ರಾಸ್ ಮಾಡಿ ಆಚೆ ಹೋದಾಗ ಆಗ ಈ ಸ್ಲ್ಯಾಬ್ಗಳು ಅಪ್ಲೈ ಆಗುತ್ತೆ. ಇಲ್ಲದೆ ಇದ್ರೆ ಈ ಸ್ಲ್ಯಾಬ್ಗಳು ಅಪ್ಲೈ ಆಗೋದಿಲ್ಲ. ನಿಮಗೆ ತೆರಿಗೆ ಸಂಪೂರ್ಣವಾಗಿ 12,75,000 ಇಲ್ಲ. ತದನಂತರ ಇರುವಂತ ಅಮೌಂಟ್ ಏನು ಬರುತ್ತೆ, 13 ಲಕ್ಷನೋ 14 ಲಕ್ಷನೋ 15 ಲಕ್ಷನೋ ಎಷ್ಟೋ ನಿಮ್ಮ ವರ್ಷಕ್ಕೆ ಆದಾಯ ಇದೆಯಲ್ಲ, ಆವಾಗ ಈ ಸ್ಲ್ಯಾಬ್ ಅಪ್ಲೈ ಆಗೋದು. ಆವಾಗ 4 ಲಕ್ಷದಿಂದ ಈ ಸ್ಲ್ಯಾಬ್ಗಳು ಅಪ್ಲೈ ಆಗುತ್ತೆ. ಆವಾಗ ಆ ಪರ್ಸೆಂಟೇಜ್ಗಳ ಲೆಕ್ಕದಲ್ಲಿ ನಿಮಗೆ ತೆರಿಗೆಯನ್ನ ಕಟ್ಟುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಎಲ್ಲರಿಗೂ ಬಂದ್ಬಿಡುತ್ತಾ ಈ ಸ್ಲ್ಯಾಬು? ಸಾರ್, ನನಗೆ 5 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಇದೆ ಸರ್, ನನಗೂ ಅಪ್ಲೈ ಆಗ್ಬಿಡುತ್ತಾ? ನೋ, ಆಗಲ್ಲ. 12,75,000 ಯಾರಿಗೂ ಕೂಡ ಇಲ್ಲ ತೆರಿಗೆ. ಅದೊಂದು ಸ್ಪಷ್ಟವಾಗಿ ಮಧ್ಯಮ ವರ್ಗದವರು ಆಲ್ಮೋಸ್ಟ್ ಆಲ್ ನಿಮಗೆ ಸಿಗುವಂಥ ಬೇಸ್ ಏನಿದೆ 50, 30, 40, 50,000, 60,000 ಈ ಥರ ಇರುವಂಥವರೇ ಇದ್ದಾರೆ. ಅಲ್ಲಿ ಏನಾಗ್ತಾ ಇತ್ತು, 7 ಲಕ್ಷದವರೆಗೂ ಕೂಡ ನಮಗೆ ಆದಾಯ ತೆರಿಗೆ ಇರಲಿಲ್ಲ. ಈಗ ಅದು 12 ಲಕ್ಷದವರೆಗೂ ಕೂಡ ಏರಿಸಿದ್ದಾರೆ. ಬಹಳ ದೊಡ್ಡ ಮಟ್ಟದಾದಂತಹ ಮಧ್ಯಮ ವರ್ಗಕ್ಕೆ ಬೆನಿಫಿಟ್ ಸಿಗುತ್ತಾ ಇರೋದ್ರಿಂದ ಮಧ್ಯಮ ವರ್ಗ ಒಂದು ರೀತಿಯಾಗಿ ಸಂತಸ, ಖುಷಿಯನ್ನ ಪಡುವಂತಹ ವಿಚಾರನೇ ಇದರಲ್ಲಿ. ಯಾವ ಅನುಮಾನವೂ ಕೂಡ ಬೇಕಾಗಿಲ್ಲ. ಇಲ್ಲಿಯವರೆಗೂ ಟೀಕೆಗೆ ಗುರಿ ಆಗ್ತಾ ಇದ್ದಿದೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ. ಓಟ್ ಮಾತ್ರ ಮಧ್ಯಮ ವರ್ಗದಿಂದ ಹಾಕ್ಸ್ಕೊಂಡ್ಬಿಡ್ತಾರೆ, ಮಧ್ಯಮ ವರ್ಗಕ್ಕೆ ಏನು ಕೊಡೋದಿಲ್ಲ, ಬರೀ GST ಅದು ಇದು ಕಿತ್ಕೊಳ್ಳೋದೇ ಆಗ್ಬಿಡುತ್ತೆ, ಕೊಡುವಂಥದ್ದು ಏನು ಅಂತ ಹೇಳಿ. ಈಗ ಅವ್ರು ಕೊಡೋದು ಬೇಡ, ನಮ್ಮ ದುಡ್ದಿರೋದನ್ನ ನಮ್ಮ ಹತ್ರ ಉಳಿಸಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ